ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸು ಟಿ ಕ್ರ್ಯಾಶ್ ಕೋರ್ಸ್ ಫಾರ್ ದ ಇಂಪಾರ್ಟೆಂಟ್. ಈಗ 4 days ಅಷ್ಟೇ ಬಾಕಿ ಇದೆ ಎಕ್ಸಾಮಿನೇಷನ್ಗೆ, ಟಿ ಎಕ್ಸಾಮಿನೇಷನ್ಗೆ. ಸೊ ಇವಾಗ ಏನು ಮಾಡೋದಪ್ಪ ಅಂತಂದರೆ, ಏನು ನೀವು ಓದಿರ್ತಿರಲ್ಲ ಅದೊಂದು ಸ್ವಲ್ಪ ಯಾವ್ಯಾವನ್ನ ನೀವು ಓದಿದ್ದೀರಾ ಅನ್ನೋದನ್ನು ನಾನು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೊಡ್ತೀನಿ. ಇವೆಲ್ಲ ಕವರ್ ಆಗಿದೆಯಲ್ಲ ಅಂತ ನೀವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಮತ್ತು ಇಂಪಾರ್ಟೆಂಟ್ ಇದ್ದಿದ್ದನ್ನು ನೀವೇನು ಮಾಡಬೇಕು, ಓದಿರ್ಲಿಲ್ಲಪ್ಪ ಅಂತಂದರೆ ಇವಾಗ ಒಂದು ಸ್ವಲ್ಪ ಕಣ್ಣನ್ನು ಹಾಸಬೇಕು, ಅದು ಒಂದು ಸ್ವಲ್ಪ ರೀಡ್ ಮಾಡ್ಕೋಬೇಕು. ಇವಾಗ ಇಷ್ಟೆಲ್ಲ ಮಾಡಿದ್ರಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ 90+ ನೀವು ಇಲ್ಲಿ ನಾವು ಮಾಡ್ಕೋಬಹುದಾಗ್ತದೆ. ಯಾಕಂದರೆ ಈ ಟಿ ಆಫ್ಟರ್ CET ಇದು ಕಾಲ್ಫಾರ್ಮ್ ಆಗ್ತದೆ. ಅದು HSTR ಇರ್ಬೋದು, ಹೌದಾ, PSTR ಇರ್ಬೋದು, ಅಥವಾ GPSTR ಇರ್ಬೋದು. ಈ 3 ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ಗಳು ಭಾಳಷ್ಟು ಹೈ ಸಿಚುವೇಶನ್ನಲ್ಲಿದ್ದಾವೆ. ಸೊ ಇವಾಗ ನೀವು ಏನಿದು ಅಟೆಂಪ್ಟ್ ಮಾಡ್ತಿರಲ್ಲ, ಅದು ಪೇಪರ್ 1 ಇರ್ಬೋದು, ಪೇಪರ್ 2 ಇರಬಹುದು. ಇವರು ಪರ್ಫೆಕ್ಟಾಗಿ 100% ಇಲ್ಲಿ ನೀವು ಕೊಡಲೇಬೇಕು. ಅವಾಗ ಮಾತ್ರ ನೀವೇನಾಗ್ತೀರಿ, ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ತಂದಿದ್ದೀನಿ ಫಾರ್ ಪೇಪರ್ 1 ಅದವರಿಗೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯಲ್ಲಿ ಅತ್ಯಂತ ಮುಖ್ಯ ವಿಷಯಗಳು ಪಿಯಾಜೆ ಹಂತಗಳನ್ನು ನೋಡ್ಕೋಬೇಕು. ವೆಗೋಟ್ಸ್ಕಿ ಅವ್ರದ್ದು ZBD ಸ್ಕ್ಯಾಫೋಲ್ಡಿಂಗ್ ಅಂತ ಕೆಲವು ತಂತ್ರಗಳು ಬರ್ತಾವೆ, ಅದನ್ನು ನೋಡ್ಕೋಬೇಕು. ಕೋಲ್ಬರ್ಗ್ ಅವರ ಮಾರಲ್ ಡೆವಲಪ್ಮೆಂಟನ್ನು ನೋಡ್ಕೋಬೇಕು. ಲರ್ನಿಂಗ್ ಥೇರೀಸನ್ನು ನೋಡ್ಕೋಬೇಕು. ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥೇರೀಸು, ಹೌದಾ. ಇನ್ಸೈಟು ಕಂಡೀಷನಿಂಗ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಅದನ್ನು ಲರ್ನಿಂಗ್ ಥೇರೀಸ್. ಮೋಟಿವೇಶನು, ಇಂಟ್ರೆನ್ಸಿಕ್ಕು ಎಕ್ಸ್ಟ್ರೆನ್ಸಿಕ್ಕು ಮೋಟಿವೇಶನ್ ಯಾವ ರೀತಿ ಆಗ್ತದೆ, ಮಗು ಯಾವ ರೀತಿ ಮೋಟಿವೇಟ್ ಆಗ್ತದೆ ಆಂತರಿಕವಾಗಿ ಬಹಿರಂಗವಾಗಿ ಅನ್ನೋದನ್ನು ನೋಡ್ಕೋಬೇಕು. ಕನ್ಸ್ಟ್ರಕ್ಟಿವಿಸಮ್, ತರಗತಿಯಲ್ಲಿ ನಾವು ಯಾವ ರೀತಿ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ವಲ್ಪ. ಇಂಟೆಲಿಜೆನ್ಸ್, ಗಾರ್ಡ್ನರ್ನ 8 ವಿಧಗಳನ್ನು, ಇಂಟೆಲಿಜೆನ್ಸ್ ವಿಧಗಳನ್ನು ನೋಡ್ಕೋಬೇಕು. ರಿಇನ್ಫೋರ್ಸ್ಮೆಂಟ್, ಪಾಸಿಟಿವ್ ಮತ್ತು ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಬಗ್ಗೆ ನೋಡ್ಕೋಬೇಕು. ಕೆಲವೊಂದು ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗಿದ್ದಾವೆ ಟಿನಲ್ಲಿ. ಯಾವ ರಿಪೀಟ್ ಆಗ್ಯಾವಪ್ಪ ಅಂದ್ರೆ ಥಿಯರೀಸ್ಗಳು ರಿಪೀಟ್ ಆಗಿದ್ದಾವೆ. ಕಾನ್ಸೆಪ್ಟ್ ಮ್ಯಾಚ್ ಮಾಡೋದು. ಕ್ಲಾಸ್ ರೂಮ್ ಸಿಚುವೇಶನ್ ಬೇಸ್ಡ್ ಕ್ವಶನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿದ್ದಾರೆ. ವರ್ಷ ಟಿಯಲ್ಲಿ ಹೆಂಗೆ ಕ್ವಶನ್ ಇರ್ತಪ್ಪ ಅಂದರೆ ಕ್ಲಾಸ್ ರೂಮ್ ಸಿಚುವೇಶನ್ ಬೇಸ್ಡ್ ಕ್ವಶನ್. ಅದನ್ನೇ ನಾನು ಹೇಳ್ತಿರ್ತೀನಿ. ನೀವು ಅಪ್ಲೈ ಮಾಡಿದರೆ ಮಾತ್ರ ನೀವು ಸೈಕಾಲಜಿಯಲ್ಲಿ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಐತಿ, ಹೌದಾ. ವಿಚಾರಧಾರೆಗಳು ಬೇರೆ ಬೇರೆ ಆಗಿರ್ತಾವೆ ಸೈಕಾಲಜಿಯಲ್ಲಿ. ನೀವು ಒಂದು ಥಿಂಕ್ ಮಾಡಿ ಆನ್ಸರ್ ಕೊಡ್ಬೋದು, ಅದು ನಿಮ್ಮ ರೂಪದಲ್ಲಿ ಸರಿಯಾಗಿರ್ತೈತಿ. ಬಟ್ ಅದು ಯಾರು ಕ್ವಶನನ್ನು ರೇಸ್ ಮಾಡಿರ್ತಾರಲ್ಲ, ಕ್ವಶನ್ ಪೇಪರನ್ನು ಸೆಟ್ ಮಾಡಿರ್ತಾರ, ಅವ್ರ ವಿಚಾರದಲ್ಲಿ ಅದು ಆನ್ಸರ್ ತಪ್ಪಾಗಿರ್ತದೆ, ಅವ್ರ ವಿಚಾರದಲ್ಲಿ ಆನ್ಸರ್ ಬೇರೆ ಇರ್ತದೆ. ಸೊ ನಾವು ಯಾವತ್ತೂ ಯೋಚನೆ ಮಾಡಬೇಕಾದ್ರೆ ಕ್ವಶನನ್ನು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ, ನೀವು ಒಬ್ಬರು ಟೀಚರ್ ಇದ್ದೀರಾ, ನೀವು ವರ್ಕ್ ಮಾಡ್ತಾ ಇದ್ದೀರಾ, ನೀವು ಕ್ಲಾಸ್ ರೂಮ್ನಲ್ಲಿ ಇದ್ದಾಗ ನಿಮ್ಮ ಮಗುವಿನ ಜೊತೆಗೆ ಯಾವ ಸಂಬಂಧದಿಂದ ನೀವು ಯಾವ ರೀತಿ ಅವ್ರಿಗೆ ಟೀಚನ್ನು ಮಾಡ್ತೀರಾ ಅನ್ನೋ ಭಾವನೆಯನ್ನು ಇಟ್ಕೊಂಡು ನೀವು ಇಲ್ಲಿ ಏನು ಮಾಡಬೇಕು, ಆನ್ಸರನ್ನು ಕೊಡ್ತಾ ಹೋಗಬೇಕು. ಅಂದ್ರೆ ಮಾತ್ರ ಇಲ್ಲಿ ಆನ್ಸರ್ ಇದ್ದಿದ್ದು ಕರೆಕ್ಟ್ ಆಗ್ತದೆ, ಮಗು ಇದ್ದಿದ್ದು ಇಲ್ಲಿ ಸೆಂಟರ್ ಆಗ್ತಾನೆ, ಹೌದಾ. ಸೊ ನಾಟ್ ಟೈಪ್ ಪೆಡಗೋಜಿ MCQsಗಳು ಬರ್ತಾವೆ. ನಾಟ್ ಟೈಪ್ ಅಂದರೆ ಯಾವುದೂ ಇಲ್ಲ, ಈ ರೀತಿ ಒಂದು ಆಪ್ಷನ್ ಬರ್ತದಲ್ಲ, ಅಂಥ ಆಪ್ಷನ್ ಇರುವಂಥ ಪೆಡಗೋಜಿ ಕ್ವಶನ್ಸ್ಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಕ್ವಶನ್ಸು. EVSನಲ್ಲಿ ನಾನು ಹೇಳಬೇಕಂದ್ರೆ ಪೇಪರ್ 1ದವರಿಗೆ ಹೇಳುವ ಮುಖ್ಯ ವಿಷಯಗಳು ಏನಪ್ಪ ಅಂತಂದರೆ, ಸಸ್ಯಗಳು, ಭಾಗಗಳು, ಕಾರ್ಯ ಮತ್ತು ಆಹಾರ ತಯಾರಿಕೆ. ಸಸ್ಯಗಳ ಬಗ್ಗೆ ಡಿಟೇಲಾಗಿ ನೋಡ್ಕೋಬೇಕು. ಸಸ್ಯಗಳು ಯಾವ ರೀತಿ ಏನೇನು ಫೋಟೋಸಿಂಥಸಿಸ್ ಪ್ರೊಸೆಸ್ಸನ್ನು ಮಾಡ್ತಾವೆ, ಯಾವ ರೀತಿಯ ಆಹಾರವನ್ನು ತಯಾರು ಮಾಡ್ಕೋತಾವೆ ಅನ್ನೋದರ ಬಗ್ಗೆ ಒಂದು ಸ್ವಲ್ಪ. ಸಸ್ಯಗಳ ಭಾಗಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರಾಣಿಗಳ ವಾಸಸ್ಥಾನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಮಾನವನ ಶರೀರ ಅಂಗಾಂಗಗಳ ಬಗ್ಗೆ ಗೊತ್ತಿರಬೇಕು. ನೀರಿನ ಮೂಲ ಮತ್ತು ಶುದ್ಧೀಕರಣ ತಂತ್ರಗಳ ಬಗ್ಗೆ ನಮಗೆ ಮಾಹಿತಿ ಇರಲೇಬೇಕು. ಹವಾಮಾನ ಮತ್ತು ಕಾಲಾವಸ್ಥೆಯ ಬಗ್ಗೆ ಗೊತ್ತಿರಬೇಕು. ನಕ್ಷೆ, ದಿಕ್ಕು ಚಿಹ್ನೆಗಳು,
ಪರಿಸರ ಸಂರಕ್ಷಣೆ. ರಿಪೀಟ್ ಆಗಿರುವಂಥ ಕ್ವಶನ್ಸ್ಗಳು ಪೇಪರ್ 1ನಲ್ಲಿ ಬೇರು ಮತ್ತು ಎಲೆಯ ಕಾರ್ಯಗಳ ಬಗ್ಗೆ ರಿಪೀಟ್ ಆಗಿದ್ದು ಕ್ವಶನ್ಸ್. ಪುನರುತ್ಪಾದನೆ ಮತ್ತು ಅಪುನರುತ್ಪಾದನೆ ಬಗ್ಗೆ ಕ್ವಶನ್ಸ್ಗಳು ಬಂದಿದ್ದಾವೆ. ನೀರಿನ ಶುದ್ಧೀಕರಣ ವಿಧಾನಗಳ ಮೇಲೆ ಕ್ವಶನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ರಿಪೀಟ್ ಆಗಿದ್ದಾವೆ. ನೆಕ್ಸ್ಟ್ ಗಣಿತದಲ್ಲಿ ಹೇಳಬೇಕಪ್ಪ ಅಂದರೆ ಫ್ರ್ಯಾಕ್ಷನ್ಸು, ಡೆಸಿಮಲ್ಸು. ಪೇಪರ್ 1ದವರಿಗೆ ಫ್ರ್ಯಾಕ್ಷನ್ಸು, ಡೆಸಿಮಲ್ಲು, LCM, HCF, ಜಾಮೆಟ್ರಿ ಮತ್ತು ಆಕಾರಗಳು, ಏರಿಯಾ, ಪೆರಿಮೀಟರ್, ರೇಷಿಯೋ, ಪ್ರಪೋರ್ಷನ್, ಟೈಮ್, ಒನ್ ವರ್ಕ್, ಸಿಂಪಲ್, ಇಂಟ್ರೆಸ್ಟ್. ರಿಪೀಟ್ ಆಗಿರುವಂಥ ಕ್ವಶನು ಪ್ಯಾಟರ್ನು, ಮಿಸ್ಸಿಂಗ್ ನಂಬರ್ಸು, ಪರ್ಸಂಟೇಜು ಮತ್ತು ಏರಿಯಾ, ಪೆರಿಮೀಟರ್ಸ್. ಈ ರಿಪೀಟ್ ಆಗಿರುವಂಥ ಕೆಲವೊಂದು ಪ್ರಶ್ನೆಗಳು. ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಆರ್ಟಿಕಲ್ಸ್, ಟೆನ್ಸಸ್, ಪ್ರಪೋಸಿಷನ್, ಆ್ಯಕ್ಟಿವ್, ಪ್ಯಾಸಿವ್ ವಾಯ್ಸ್, ಇಂಡೈರೆಕ್ಟ್, ಡೈರೆಕ್ಟ್, ಸಬ್ಜೆಕ್ಟ್, ವರ್ಬ್. ಪೆಡಗೋಜಿ ಇಂಗ್ಲೀಷ್ನಲ್ಲಿ ಏನು ಕೇಳ್ತಾರಪ್ಪ, ಲ್ಯಾಂಗ್ವೇಜ್ ಸ್ಕಿಲ್ಸ್, LSIW, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಫೋನಿಕ್ಸು, ಕನ್ಸ್ಟ್ರಕ್ಟಿವಿಸ್ಟ್, ಲ್ಯಾಂಗ್ವೇಜ್ ಲರ್ನಿಂಗ್, ಎರರ್ ಅನಾಲಿಸಿಸ್ಸು. ಈ ರೀತಿ ಕ್ವಶನ್ಸ್ಗಳು ಬಂದೇ ಬರ್ತವೆ. ಕನ್ನಡದಲ್ಲಿ ಸಂಧಿ, ಸಮಾಸ, ಅಲಂಕಾರ, ವಿಭಕ್ತಿ, ಲಿಂಗ, ವಚನ, ಬರವಣಿಗೆ ನಿಯಮಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಶ್ರವಣ, ವಚನ, ಓದು, ಬರಹ, LSIWನ ಕೇಳ್ತಾರೆ. ಮೌಲ್ಯಮಾಪನ ಟೆಕ್ನಿಕ್ಸು, ಭಾಷಾಭಿವೃದ್ಧಿಯ ಹಂತಗಳ. ಸಮಾಜ ವಿಜ್ಞಾನದಲ್ಲಿ ಹೇಳಬೇಕಾದ್ರೆ ಸಂವಿಧಾನ, ಮೂಲಭೂತ ಹಕ್ಕುಗಳು, ಸರ್ಕಾರದ ರಚನೆ, ಇತಿಹಾಸ, ವಿಜಯನಗರ ಸಾಮ್ರಾಜ್ಯ, ಸ್ವಾತಂತ್ರ್ಯ ಚಳುವಳಿ ಬಗ್ಗೆ, ಭೂಗೋಳ, ಅಕ್ಷಾಂಶ, ರೇಖಾಂಶ, ಅರ್ಥಶಾಸ್ತ್ರ, ಸಂಪನ್ಮೂಲಗಳು ಮತ್ತು ಹಣದ ವ್ಯವಸ್ಥೆ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ರೇಸ್ ಆಗಿರ್ತಾವೆ ಪೇಪರ್ 1 ಸಲುವಾಗಿ. ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಡೇ ಟಿಪ್ಸ್ ಹೇಳಬೇಕಪ್ಪ ಅಂದರೆ ಪೇಪರ್ 1ದವರಿಗೆ ಮೊದಲಿಗೆ ಸುಲಭ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಬೇಕು. ಯಾವತ್ತೂ ನಾವೇನು ಮಾಡಬೇಕು, ಈಸಿ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಡಿಫಿಕಲ್ಟನ್ನು ಫಸ್ಟಿಗೆ ಚೂಸ್ ಮಾಡಲೇಬಾರ್ದು. ಏನು ಡಿಫಿಕಲ್ಟ್ ಚೂಸ್ ಮಾಡಿದ್ರಪ್ಪ ಅಲ್ಲೇ ನಿಮ್ಮ ಬ್ರೈನಿದ್ದು ವಾಶ್ ಆಗಿಬಿಡ್ತದೆ. ಏನು ಓದಿರ್ತೀರಿ ಎಲ್ಲನೂ ವಾಶ್ ಔಟ್ ಆಗಿಬಿಡ್ತದೆ. ಸೊ ಫಸ್ಟಿಗೆ ಈಸಿ ಅಟೆಂಪ್ಟ್ ಮಾಡಬೇಕು. ಅವಾಗ ನಿಮ್ಮ ಬ್ರೈನಿಗೆ ಏನು ಮೆಸೇಜ್ ಸೆಂಡ್ ಆಕೈತಿ, ನನಗಿದು ಬರ್ತದೆ, ನಾ ಇದನ್ನು ಮಾಡಬಲ್ಲೆ ಅಂತ ಒಂದು ಪಾಸಿಟಿವ್ ಮೆಸೇಜ್ ಇದ್ದು ನಿಮ್ಮ ಬ್ರೈನಿಗೆ ಸೆಂಡ್ ಆಗ್ತೈತಿ. ಆವಾಗ ಮಾತ್ರ ನೀವೇನು ಮಾಡ್ತೀರಿ, ಮುಂದಿಂದು ಈಸಿಯಾಗಿ ಕ್ಯಾರಿ ಆನ್ ಆಗ್ತದೆ. ಒಂದು ಪ್ರಶ್ನೆಗೆ 2 ನಿಮಿಷಕ್ಕಿಂತ ಹೆಚ್ಚು ಸಮಯವನ್ನು ನೀವು ಕೊಡಬಾರ್ದು. ಹೌದಾ? ಪ್ರಶ್ನೆಯನ್ನು 2 ಬಾರಿ ಓದಬೇಕು. ಪ್ರಶ್ನೆ ಓದಲ್ದೆ ಆನ್ಸರ್ ಮಾಡಲಿಕ್ಕೆ ಹೋಗಬಾರ್ದು. 2 ಸಲ ಪ್ರಶ್ನೆಯನ್ನು ಓದಲೇಬೇಕು. OMR ಲಾಸ್ಟ್ 10 to 15 ನಿಮಿಷದಲ್ಲಿ ಚೆಕ್ ಮಾಡಬೇಕು. ಹೌದಾ? ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಈಕ್ವಲ್ ಟು ಮಾರ್ಕ್ಸ್ ಇಂಪ್ರೂವ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, these are the some tips for the examination for paper 1. ಐ ಹೋಪ್ ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ತಿಳ್ಕೊಂಡಿನಿ. ಕೊಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇವಾಗಿನಿಂದ ನೀವು ಏನು ಮಾಡಬೇಕು, ಎಲ್ಲ ರಿವಿಷನನ್ನು ಹೊಳ್ಳಿ ಸ್ಟಾರ್ಟ್ ಮಾಡಿ. ಓಕೆ, ಹೆಚ್ಚಾಗಿ ಆಹಾರವನ್ನು ತಿನ್ನಿ, ನೀರನ್ನು ಹೆಚ್ಚಿಗೆ ಕುಡೀರಿ. ಹೌದಾ? ಮನಸ್ಸಿಗೆ ಶಾಂತತೆ, ಮನಸ್ಸು ತುಂಬ ನಿಮ್ಮ ಬ್ರೈನ್ ಇದ್ದು ತುಂಬ ಶಾಂತವಾಗಿರಲಿ ಅವಾಗ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಭೇಟಿ ಆಗೋಣ. ಧನ್ಯವಾದ.